ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಟುಡೇ ನಾವು ಒಂದು ಸ್ವೀಟ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀವಿ. ಸೊ ಅದೇ ರವೆ ಉಂಡೆ. ಲೆಟ್ಸ್ ಸ್ಟಾರ್ಟ್. ಸೊ ಫಸ್ಟು ನಾವೀಗ ತುಪ್ಪ ಸ್ವಲ್ಪ ಹಾಕ್ಕೊಂಡು ಅದಕ್ಕೆ ಒಣದ್ರಾಕ್ಷಿ ಗೋಡಂಬಿ ಎಲ್ಲ ಸ್ವಲ್ಪ ಫ್ರೈ ಮಾಡಿಕೊಂಡು ಅದರೊಳಗಡೆ ರವೆ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀವಿ. ಸೊ ಆ ಸ್ಮಾಲ್ ಫುಟೇಜ್ ಸ್ಟಾರ್ಟಿಂಗು ಸ್ವಲ್ಪ ಮಿಸ್ ಆಗಿದೆ. ಐ ಆಮ್ ಸೋ ಸಾರಿ ಫಾರ್ ದ್ಯಾಟ್. ಸೊ ನಾನೇ ಹೇಳಿದ್ದೀನಲ್ಲ, ಸೊ ಆ ಥರ ಕಂಟಿನ್ಯೂ ಮಾಡಿದರೆ ಆಯಿತು. ನೀಟಾಗಿ ಸ್ವಲ್ಪ ರವೆ ರೆಡ್ ಆಗೋವರೆಗೂ, ಒಂದು ಸ್ವಲ್ಪ ಕೆಂಪಾಗೋವರೆಗೂ ನಾವು ಹುರ್ಕೋಬೇಕು. ಇದಕ್ಕೆ ನಾವು 1 kg ರವೆ ತೊಗೊಂಡಿದ್ದೀವಿ. ಅದಕ್ಕೆ ಅರ್ಧ kg ನಾವು ಸಕ್ಕರೆ ಸೇರಿಸ್ಕೊತಾ ಇದ್ದೀವಿ. ಹಾಗೆ ಫ್ರೈ ಮಾಡ್ತಾ ಮಿಡ್ಲಲ್ಲಿ ನಾವು ಇದಕ್ಕೆ ಸ್ವಲ್ಪ ತುಪ್ಪ ಕೂಡ ಹಾಕ್ಕೋಬೋದು. ನಿಮ್ಮ ಇಷ್ಟ, ಸ್ವಲ್ಪ ಹಾಕ್ಕೊಂಡ್ರು ಹಾಕ್ಕೋಬೋದು, ಜಾಸ್ತಿ ಕೂಡ ಹಾಕ್ಕೋಬೋದು. ನೋಡ್ಕೊಳ್ಳಿ ನಿಮಗೆ ಅಳತೆ ಇದೆ ಅಂತ, ಅಳತೆಗೆ ತಕ್ಕ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಹಾಗೆ ನಾವು ಇದಕ್ಕೆ 3 ಹಿಡಿಯಷ್ಟು ಒಣ ಕೊಬ್ಬರಿ ಪುಡಿನ ಹಾಕ್ಕೊಳ್ತಾ ಇದ್ದೀವಿ. ನೀವು ಜಾಸ್ತಿ ಇಷ್ಟಪಡೋದು ಜಾಸ್ತಿ ಹಾಕ್ಕೋಬೋದು, ತುಂಬ ಜಾಸ್ತಿನೇನು ಹಾಕ್ಕೊಳಕ್ಕೆ ಹೋಗಬೇಡಿ. ಸೊ ಎಲ್ಲ ಒಂಥರ 1/4 kg ಅದು ಒಣ ಕೊಬ್ಬರಿ ಪುಡಿ ಇತ್ತು ಅಂದ್ಕೊಳ್ಳಿ, ಅಷ್ಟು ಹಾಕ್ಕೊಂಡಿದ್ದೀವಿ ಅಷ್ಟೇ. ಸೊ ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಹಾಗೆ ಫ್ರೈ ಮಾಡ್ಕೊಳ್ಳಿ. ನೀವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀರೋ ಅಷ್ಟು ಚೆನ್ನಾಗಿ ಉಂಡೆ ಡೆಲಿಷಿಯಸ್ ಆಗಿರುತ್ತೆ. ಸೊ ಇದಕ್ಕೆ ನಾವೀಗ ಸ್ವಲ್ಪ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ವಿ, ಯಾಕಂದರೆ ನಾವು ಸಕ್ಕರೆ ಹಾಕಿದ್ದೀವಲ್ಲ, ಅದಕ್ಕೆ ಸ್ವಲ್ಪ ನೀಟಾಗಿ ಎಲ್ಲ ಜೊತೆ ಹೊಂದ್ಕೊಳ್ಳಿ ಅಂತ. ಹೀಗೆ ಎಲ್ಲದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ, ಆಯಿತಾ. ಸೊ ರೋಸ್ಟ್ ಮಾಡಿ ಎತ್ತಿಟ್ಕೊಳ್ಳಿ. ಆವಾಗ ನಾವು ಒಂದು ಸೈಡಲ್ಲಿ ಸ್ವಲ್ಪ ಹಾಲು ಹಾಕ್ಕೊಂಡು ಆ ಪೋರ್ಷನ್ ಅಷ್ಟೇ ನೀಟಾಗಿ ನಾವು ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಟಬೇಕು. ಇದು ನಮ್ಮ ಅತ್ತೆಯವ್ರ ರೆಸಿಪಿ, ತುಂಬ ಚೆನ್ನಾಗಿತ್ತು. ಸೊ ಅದಕ್ಕೋಸ್ಕರ ಶೇರ್ ಮಾಡ್ತಾಯಿದ್ದೀನಿ. ನಿಮಗೆಲ್ಲ ಇಷ್ಟ ಆಗಿದ್ದರೆ ಒಂದ್ಸರಿ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹೊಸಬರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನೋಡಿದ್ರೆ ಎಷ್ಟು ಸೂಪರಾಗಿ ಉಂಡೆ ಕಟ್ತಾ ಇದ್ದಾರೆ. ಈಗ ಫೆಸ್ಟಿವಲ್ ಸೀಸನ್ ಆಗಿರೋದ್ರಿಂದ ಸ್ವೀಟ್ಸ್ ಮಾಡ್ತೀವಲ್ಲ, ಇದನ್ನು ಕೂಡ ಟ್ರೈ ಮಾಡಿ. ನೋಡಿ, ನಮ್ಮ ಅತ್ತೆ ಒಂದು ಉಂಡೆ ಕಟ್ಟಿದ್ರು ಸೂಪರಾಗಿ. ಸೊ ಈ ಥರ ಉಂಡೆಗಳನ್ನ ಕಟ್ಟಿದ್ದೀವಿ. ನಿಮ್ಗೆ ಇಷ್ಟ ಆಗಿದೆ ಈ ರೆಸಿಪಿ ಅಂತ ತಿಳ್ಕೊಳ್ತೀನಿ. ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.